ಹೆದರಿ ಅವನು ಹತ್ತಿರ ಬಂದಾಗ ಕಣ್ಣು ಮುಚ್ಚಿದವಳು ಕಾಲ ಕೆಳಗೆ ಏನೋ ಬಿದ್ದ ಸದ್ದಾಗಿ ಕಣ್ಣು ತೆರೆದವಳಿಗೆ ತನ್ನ ಮುಂದೆ ಚಾಪೆ ಬಿದ್ದಿರುವುದು ಕಂಡು, ಅರೇ ಇದೆಲ್ಲಿತ್ತು? ನಾನು ಮಧ್ಯಾಹ್ನ ಅಷ್ಟು ಹುಡುಕಿದರೂ ಸಿಗಲಿಲ್ಲ. ನಿಧಾನವಾಗಿ ಬಾಗಿ ಚಾಪೆ ತೆಗೆದುಕೊಂಡು ಅವನ ಬೆಡ್ ಪಕ್ಕದಲ್ಲಿ ಹಾಸಿ ಅರ್ಜುನ್ ಕಡೆಗೆ ನೋಡಲು ಅವನು ಸುಮ್ಮನೆ ಕಣ್ಣು ಮುಚ್ಚಿ ಒಂದು ಕೈ ತಲೆಗೆ ಅಡ್ಡ ಹಿಡಿದು ಮಲಗಿದ್ದ. ಅಯ್ಯೋ, ಇವರು ಮಲಗಿದ್ದಾರೆ ಅನಿಸುತ್ತೆ. ಬೆಡ್ಶೀಟ್ ಹೇಗೆ ಕೇಳುವುದು ಎಂದು ಸೆರಗನ್ನು ಸುತ್ತುತ್ತಾ ಅವನ ಮುಖವನ್ನು ನೋಡಲು ಏಕೋ ಕೇಳಲು ಭಯವಾಗಿ ಹಾಗೆ ಲೈಟ್ಸ್ ಆಫ್ ಮಾಡಿ ಚಾಪೆ ಮೇಲೆ ಮುದುಡಿ ಮಲಗಿದಳು. ಸೀರೆ ಸೆರಗು ಮೈ ತುಂಬ ಹೊದ್ದು ಮಲಗಿದವಳು ಹಾಗೇ ನಿದ್ದೆಗೆ ಜಾರಿದಳು. ಇತ್ತ ಆ ನಿಶ್ಶಬ್ದವಾದ ಕೋಣೆಯಲ್ಲಿ ಅವಳ ಉಸಿರಾಟದ ಮೇಲೆ ಅವಳು ಪೂರ್ಣ ನಿದ್ದೆಗೆ ಜಾರಿರುವುದು ಅರಿವಾಗಿತ್ತು. ನಿಧಾನವಾಗಿ ಮೇಲೆದ್ದು ಅವಳ ಮುಖವನ್ನು ನೋಡಲು ಅವಳು ಆ ಚಾಪೆಯ ಮೇಲೂ ಯಾವುದೇ ಚಿಂತೆ ಇಲ್ಲದೆ ಹಾಯಾಗಿ ಮಲಗಿದ್ದವಳ ಕಂಡು ಇವನಿಗೆ ಮುನಿಸಾಗಿತ್ತು. ಥೂ, ಇದೇನಿದಿವತ್ತು ಹೀಗಾಗುತ್ತಿದೆ, ಎಷ್ಟು ಒದ್ದಾಡಿದರೂ ನಿದ್ದೆ ಮಾತ್ರ ಬರ್ತಿಲ್ಲ ಎಂದು ಮೇಲೆದ್ದು ಕುಳಿತು ಆರೋಹಿ ಮುಖವು ಲೈಟ್ಸ್ ಆಫ್ ಮಾಡಿದ್ದರೂ ಆ ಬೆಳದಿಂಗಳ ಬೆಳಕು ರೂಮಿನ ತುಂಬ ಹರಡಿ ಅವಳ ಮುಖ ಅವನಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಮಲಗಿರುವ ರೀತಿ ಕಂಡು, ಆಹಾ, ಸುಖಪುರುಷಿ ಮಲಗಿರೋದು ನೋಡು. ಅಲ್ಲ, ನಾನು ಈ ಬೆಡ್ ಮೇಲೆ ಮಲಗಿದ್ರೂ ನಿದ್ದೆ ಬರ್ತಿಲ್ಲ. ಇವಳು ಆ ಚಾಪೆ ಮೇಲೆ ಮಲಗಿದ್ದರೂ ಹೇಗೆ ಹಾಯಾಗಿ ಮಲಗಿದ್ದಾಳೆ ಎಂದು ತನ್ನ ಶರ್ಟ್ ಬಿಚ್ಚೆಸೆದು ಬಾಲ್ಕನಿಯಲ್ಲಿ ಬಂದು ನಿಂತನು. ಅಲ್ಲ, ಯಾವಳಿವಳು? ಅದ್ಯಾವ ಗಳಿಗೆಯಲ್ಲಿ ನನ್ನ ರೂಮಿಗೆ ಕಾಲಿಟ್ಟಳು? ನನ್ನ ನಿದ್ದೆಯನ್ನೂ ಇವಳೇ ಕಸಿದುಕೊಂಡಿರುವ ಹಾಗೆ ಮಲಗಿದ್ದಾಳೆ. ನೋಡ್ತಾ ಇದ್ರೆ ಅವಳ ಮೈ ಮೇಲೆ ಒಂದು ಬಕೆಟ್ ನೀರು ಸುರಿದು ಬಿಡಬೇಕು ಅನಿಸುತ್ತೆ. ಆದರೆ ಈ ನಮ್ಮಮ್ಮ ಆಮೇಲೆ ನನ್ನ ಮೇಲೆ ಯುದ್ಧಕ್ಕೆ ಬಂದು ಬಿಡುತ್ತಾರೆ ಎಂದು ರೂಮಿನ ಒಳಗೆ ಬಂದವನಿಗೆ ಚಳಿಗೆ ಮತ್ತಷ್ಟು ಮುದ್ದುರಿ ಮಲಗಿದ್ದ ಆರೋಹಿ ಕಂಡು ಬೆಡ್ ಮೇಲೆ ಉರುಳಿದವನು ಬೆಡ್ಶೀಟ್ ಅವಳ ಮೇಲೆ ಎಸೆದು ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದನು. ಎಂದಿನಂತೆ ಬೆಳಗ್ಗೆ ಬೇಗನೆ ಆರೋಹಿಗೆ ಎಚ್ಚರವಾಯಿತು. ನಿಧಾನವಾಗಿ ಕಣ್ಣು ತೆರೆದವಳಿಗೆ ಮೊದಲು ದರ್ಶನವಾಗಿದ್ದು ತನ್ನ ಪತಿಯ ಮುಖ. ನಿಧಾನವಾಗಿ ಮೇಲೆದ್ದು ಕುಳಿತು ಅವನ ಮುಖವನ್ನು ನೋಡಲು ಹಾಕಿದ್ದ ಶರ್ಟ್ ಯಾವಾಗಲೋ ಕಿತ್ತೆಸೆದು ಸ್ವೆಟ್ ಬ್ಯಾಂಡ್ ಧರಿಸಿ ಬರೀ ಮೈಯಲ್ಲಿ ಅಂಗಾತ ಮಲಗಿದ್ದ ಅವನನ್ನು ಹಾಗೆ ಕಂಡು ಇವಳ ಮುಖವು ನಾಚಿಕೆಯಿಂದ ಕೆಂಪಾಗಿತ್ತು. ಅಬ್ಬಾ, ಮಲಗಿದಾಗ ಅನಿಸುತ್ತೆ ಇವರ ಮುಖವು ಇಷ್ಟು ಪ್ರಶಾಂತವಾಗಿ ಇರುವುದು. ಕಣ್ಣು ಬಿಟ್ಟರೆ ಕಣ್ಣಿನಲ್ಲಿ ಬೆಂಕಿಯನ್ನೇ ಉಗುಳುವಂತೆ ಕೆಂಪಾಗಿರುತ್ತದೆ. ಆದರೂ ಪಾಪ, ಇವರ ಹಳೆ ಕಥೆಯನ್ನು ಕೇಳಿ ತುಂಬ ಬೇಸರವಾಯಿತು. ಆದರೂ ಕೂಡ ಎಲ್ಲವನ್ನೂ ಎದುರಿಸಿ ಸ್ವಂತ ಬುದ್ಧಿಯಿಂದ ಇಂತಹ ಉನ್ನತ ಪರಿಸ್ಥಿತಿಯಲ್ಲಿ ಇರುವುದು ನೋಡುವುದಕ್ಕೆ ತುಂಬ ಸಂತೋಷವಾಯಿತು. ಆ ನಿತ್ಯ ಹೇಳಿದ ಮಾತು ಕೇಳಿ ತುಂಬ ಹೆದರಿದ್ದೆ. ಅಮ್ಮ ಇವರ ಹಿಂದಿನ ಕಥೆ ಹೇಳಿ ಇವರ ಮೇಲಿದ್ದ ಅಭಿಪ್ರಾಯ ನಿಜವಾಗಿಯೂ ಬದಲಾಯಿತು. ಹೀಗೆ ಅವಳ ಯೋಚನಾ ಲಹರಿ ಸಾಗಿತ್ತು. ಹಾಗೆ ಅವನನ್ನು ನೋಡುತ್ತಾ ಯೋಚಿಸುತ್ತಿದ್ದವಳ ಎಚ್ಚರಿಸಿತು ಅರ್ಜುನ್ ಧ್ವನಿ. ತಕ್ಷಣವೇ ತನ್ನ ಯೋಚನಾ ಲಹರಿಯಿಂದ ಹೊರಗೆ ಬಂದ ಆರೋಹಿ ಹೆದರಿಕೆಯಿಂದ ಅವನ ಕಡೆಗೆ ನೋಡಲು ಅವನು ಇನ್ನೂ ನಿದ್ದೆಯಲ್ಲಿಯೇ ಮಗ್ಗಲು ಬದಲಿಸಿ ಮಲಗಿದನು. ನಿಟ್ಟುಸಿರು ಬಿಟ್ಟ ಆರೋಹಿ, ಅಬ್ಬಾ, ಸದ್ಯ ಇವರಿಗೆ ಎಚ್ಚರವಾಗಿಲ್ಲ ಎಂದು ತಡಬಡಿಸಿ ಎದ್ದವಳು ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಕೆಳಗೆ ಹೋದಳು. ಅವಳು ಕೆಳಗೆ ಬಂದಾಗ ಇನ್ನೂ ಯಾರೂ ಎದ್ದಿರಲಿಲ್ಲ. ಹೊರಗೆ ಬಂದವಳೆ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಒಳಗೆ ಬಂದವಳು ದೇವರ ಪೂಜೆಗೆ ಕುಳಿತಳು. ನಿಧಾನವಾಗಿ ಕಣ್ಣು ತೆರೆದವನಿಗೆ ರಾತ್ರಿ ಲೇಟಾಗಿ ಮಲಗಿದ್ದರಿಂದ ತಲೆನೋವು ಶುರುವಾಗಿತ್ತು. ನಿಧಾನವಾಗಿ ಅವನ ಕಣ್ಣು ಆರೋಹಿ ಮಲಗಿದ್ದ ಕಡೆಗೆ ನೋಡಲು ಅವಳು ಆಗಲೇ ಎದ್ದು ಹೋಗಿ ಆಗಿತ್ತು. ಅಬ್ಬಾ, ಸರಿಯಾಗಿ ನಿದ್ದೆ ಆಗಿಲ್ಲ ಅಂದರೆ ಇದೇ ಗೋಳು. ಈ ಹುಡುಗಿಯಿಂದ ಇನ್ನೂ ಏನೇನು ಅನುಭವಿಸಬೇಕೋ ಎಂದು ನೋಯುತ್ತಿದ್ದ ತಲೆ ಒತ್ತಿ ಹಿಡಿದು ಶರ್ಟ್ ಧರಿಸಿ ಕೆಳಗೆ ಬಂದವನಿಗೆ ದೇವರ ಕೋಣೆಯಲ್ಲಿ ದೀಪ ಬೆಳಗಿ ಆರತಿ ಹಿಡಿದು ಆಚೆ ಬಂದ ಆರೋಹಿ ಕಾಣಲು ಅವಳನ್ನು ನೋಡುತ್ತಾ ಹಾಗೆಯೇ ನಿಂತನು. ಆರತಿ ಹಿಡಿದು ಆಚೆ ಬಂದವಳಿಗೆ ತನ್ನನ್ನೇ ನೋಡುತ್ತಿದ್ದ ಅರ್ಜುನ್ ಕಾಣಿಸಲು ಒಂದು ಕ್ಷಣ ಹಾಗೇ ಅವನ ಮುಖವನ್ನು ನೋಡುತ್ತಾ ಇದ್ದವಳು ಹಾಗೇ ನಿಂತುಬಿಟ್ಟಳು. ಮೊದಲು ಎಚ್ಚೆತ್ತುಕೊಂಡ ಆರೋಹಿ ಹೆದರಿಕೆಯಿಂದ ನಿಧಾನವಾಗಿ ಅವನಿಂದ ಸರಿದು ಹೊರಗೆ ತುಳಸಿ ಪೂಜೆ ಮಾಡಲು ಹೋದಾಗ ಅರ್ಜುನ್ ಕೂಡ ನೋಯುತ್ತಿದ್ದ ತಲೆ ಹಿಡಿದು ತನ್ನ ತಾಯಿ ರೂಮಿಗೆ ಹೋದನು.
ಅರೆ ಅಜ್ಜು, ಇದೇನಿದು ಇಷ್ಟು ಬೆಳಬೆಳಗ್ಗೆ ಈ ಅಮ್ಮ ನೆನಪಾಗಿದ್ದು ಎಂದು ಅವನ ಮುಖವನ್ನು ನೋಡಲು ಅವನು ತಲೆ ಒತ್ತಿ ಹಿಡಿದ ರೀತಿ ಕಂಡು ಅವನ ಬಳಿಗೆ ಬಂದವರು ಏನಾಯ್ತು ಅಜ್ಜು ಎನ್ನಲು, ಅಮ್ಮ ತಂದು ಬಿಟ್ಟಿದ್ದೀಯಲ್ಲ ಆ ಮೋಹಿನಿಯನ್ನ ನನ್ನ ರೂಮಿಗೆ, ಅವಳಿಂದಲೇ ಹೀಗೆ ಆಗಿದ್ದು ಎಂದು ಬೆಡ್ ಮೇಲೆ ಕುಳಿತನು. ಅಜ್ಜು, ಯಾಕೋ ಆ ಮಗು ಮೇಲೆ ಕೂಗಾಡುವುದು, ಏನು ಮಾಡಿದೆ ಅದು? ನೀನು ಕಣ್ಣು ಬಿಟ್ಟು ನೋಡಿದರೆ ಸಾಕು ಹೆದರಿ ಮೂಲೆ ಸೇರುತ್ತೆ. ಅಂಥ ಮಗು ಮೇಲೆ ಹೀಗೆ ಹೇಳ್ತಾ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅಮ್ಮ, ನಿಂಗೆ ನಿನ್ನ ಮಗನಿಗಿಂತ ನಿನ್ನೆ ಬಂದಿರೋ ಅವಳೇ ಹೆಚ್ಚಾಗಿದ್ದಾಳೆ. ಅಜ್ಜು, ನನಗೆ ಇಲ್ಲಿ ಯಾರೂ ಹೆಚ್ಚು ಅಲ್ಲ, ಯಾರೂ ಕಡಿಮೆ ಇಲ್ಲ. ಸರಿ, ಈಗ ಅವಳಿಂದ ನಿಂಗೆ ಏನು ತೊಂದರೆ ಆಗಿದೆ ಹೇಳು, ನಾನು ಈಗಲೇ ಅವಳನ್ನು ಕರೆದು ಬುದ್ಧಿ ಹೇಳ್ತೀನಿ ಎನ್ನಲು, ಮುಂದೆ ಮಾತನಾಡಲು ಸಾಧ್ಯವಾಗದೆ ಪದಗಳಿಗಾಗಿ ತಡವರಿಸುತ್ತಿದ್ದವನ ಕಂಡು ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಹೇಳು ಅಜ್ಜು, ಏನು ಮಾಡಿದಳೆ ಅವಳು? ಅರು ಎಂದು ಪುನಃ ಕೇಳಲು, ಅವಳಿಂದ ತನ್ನ ನಿದ್ದೆ ಹಾಳಾಗಿದೆ ಎಂದು ಅವನು ತಾನೇ ಹೇಗೆ ಹೇಳಿಯಾನು? ಅಮ್ಮ, ಆ ನಿಮ್ಮ ಮಗುವನ್ನು ಕಟ್ಟಿಕೊಂಡಿರುವ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸುತ್ತೀನಿ. ನಿಮ್ಮ ಮಗುವಿಗೆ ಹೇಳಿ ಒಂದು ಕಪ್ ಕಾಫಿ ಕೊಡಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೊರಗೆ ಬಂದನು. ಹೇಮಾ ಅವರು ನಗುತ್ತಾ, ನಿನ್ನ ಮುಂಚಿನ ಅರ್ಜುನ್ ಮಾಡೋಕೆ ನಮ್ಮ ಅರು ಕೈಯಿಂದ ಮಾತ್ರ ಸಾಧ್ಯ ಎಂದು ನಗುತ್ತಾ ಅಡುಗೆ ಮನೆಗೆ ಬಂದವರು, ಅರು, ನಿನ್ನ ಗಂಡನಿಗೆ ಒಂದು ಕಪ್ ಕಾಫಿ ಬೇಕಂತೆ, ಹೋಗಿ ಕೊಟ್ಟು ಬಾರಮ್ಮ ಎಂದು ಅವನಿಗೆ ಕೇಳುವಂತೆ ಹೇಳಲು ಅವರ ಕೈಯಲ್ಲಿ ಕಾಫಿ ಕೊಟ್ಟು, ಅಮ್ಮ ಪ್ಲೀಸ್, ನನಗೆ ಭಯ ಆಗುತ್ತೆ, ನೀವೇ ಕೊಡಿ ಎಂದು ಮಗುವಿನಂತೆ ಮುಖ ಮಾಡಿ ನಿಂತವಳ ಕಂಡು ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಅವಳ ಮಾತುಗಳಿಗೆ ಕಿವಿಯಾಗಿದ್ದ ಅರ್ಜುನ್ಗೆ ಅವಳ ಮಾತುಗಳನ್ನು ಕೇಳಿ, ಅಯ್ಯೋ ಇವಳಜ್ಜಿ ಏನು ನಾನು ಇವಳ ಕಾಫಿಗೆ ಕಾಯ್ದುಕೊಂಡು ಕುಳಿತಿರುವ ಹಾಗೆ ದಿಮಾಕ್ ತೋರಿಸ್ತಾಳೆ ಎಂದವನ ಮುಖವು ಕೋಪದಿಂದ ಕೆಂಪಾಗಿತ್ತು. ನಿಧಾನವಾಗಿ ಕಾಫಿ ಕಪ್ ಹಿಡಿದು ಅವನ ಬಳಿಗೆ ಬರುತ್ತಿದ್ದವಳ ಕಂಡು ಅವಳ ಮುಖದಲ್ಲಿನ ಹೆದರಿಕೆ ಕಂಡು ಇವನ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಇಷ್ಟು ಹೆದರಿ ನಡುಗುವವಳು ಎಷ್ಟು ಮಾತನಾಡುತ್ತಾಳೆ ಎಂದು ಬಾರದಿರುವ ಕೋಪವನ್ನು ಮುಖದಲ್ಲಿ ತೋರಿಸುತ್ತಾ ಅವಳ ಮುಖವನ್ನು ನೋಡಲು ಆಗ ತಾನೇ ಎದ್ದು ಬಂದ ನಿತ್ಯ ಆರೋಹಿ ಕಂಡು, ಏಯ್ ಆರೋಹಿ, ನನಗೆ ಬಿಸಿಯಾದ ಕಾಫಿ ತಂದು ಕೊಡೆ ಎನ್ನಲು ನಿತ್ಯಾಳ ಮಾತಿಗೆ ಅರ್ಜುನ್ ಮುಖ ಕೋಪದಿಂದ ಕೆಂಪಾಗಿತ್ತು. ಏಯ್, ನಿಂಗೆ ಕಣೆ ಹೇಳ್ತಾ ಇರೋದು, ಕಿವಿ ಕೇಳಿಸ್ತಿಲ್ವಾ? ನಾನು ಆಗಿನಿಂದ ಮಾತನಾಡ್ತಾ ಇರೋದು ನಿನ್ನ ಜೊತೆಗೆ, ಗೋಡೆ ಜೊತೆಗೆ ಅಲ್ಲ ಎಂದು ಅವಳ ಹತ್ತಿರ ಬರಲು ಅರ್ಜುನ್ ಮುಂದೆ ಬಂದು ಕಾಫಿ ಕಪ್ ಹಿಡಿಯಲು, ಏಯ್ ಮಿಡ್ಲ್ ಕ್ಲಾಸ್, ಎಷ್ಟು ಧೈರ್ಯ ಇದ್ರೆ ನಾನು ಕರೀತಾ ಇದ್ರೂ ಹಾಗೆ ಬರ್ತೀಯಾ ಎಂದು ಅರ್ಜುನ್ ನೋಡದೆ ಅವಳ ರಟ್ಟೆ ಹಿಡಿದು ಎಳೆಯಲು ಕಾಫಿ ಕಪ್ ಕೆಳಗೆ ಚೆಲ್ಲಿತು.